ನಮಸ್ಕಾರ. ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಂಡೋಸ್ ಸರ್ವರ್ 2022 ಇನ್ಸ್ಟಾಲ್ ಆದಮೇಲೆ ಮಾಡಬೇಕಾದ ಮುಖ್ಯ ಸ್ಟೆಪ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಈ ವಿಡಿಯೋ ಬಿಗಿನರ್ಸ್ ಮತ್ತು ಐಟಿ ಸ್ಟೂಡೆಂಟ್ಸ್, ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ಸ್, ಸಿಸ್ಟಮ್ ಅಡ್ಮಿನ್ಸ್ಗೆ ತುಂಬಾ ಉಪಯುಕ್ತವಾಗುತ್ತದೆ. ಸೊ ಲೆಟ್ಸ್ ಲಾಗ್ ಇನ್ ಟು ಅವರ್ ವಿಂಡೋಸ್ ಸರ್ವರ್ 2022. ಸೊ ಇದು ಸರ್ವರ್ ಮ್ಯಾನೇಜರ್ ನ ಡ್ಯಾಶ್ ಬೋರ್ಡ್ ಆಗಿದೆ. ಸೊ ಇಲ್ಲಿ ನೋಡಬಹುದು ನೀವು. ಸೊ ಅದೇ ರೀತಿ ನಾವು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಕಲ್ ಸರ್ವರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಚೇಂಜಸ್, ಬೇಸಿಕ್ ಕಾನ್ಫಿಗರೇಷನ್ ಸೆಟಪ್ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ನಿಮ್ಗೆ ಕಂಪ್ಯೂಟರ್ ನೇಮ್ ಇದು ಬೈ ಡಿಫಾಲ್ಟ್ ಆಗಿ ನೇಮ್ ಅಸೈನ್ ಆಗಿದೆ. ಸೊ ಇದನ್ನ ನಾವು ಮೀನಿಂಗ್ಫುಲ್ ನೇಮ್ ಆಗಿ ನಾವು ಚೇಂಜ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಸರ್ವರ್ ವರ್ಕ್ ಗ್ರೂಪ್ ಅಲ್ಲಿ ಅಸೈನ್ ಆಗಿದೆ. ಸೊ ಮೈಕ್ರೋಸಾಫ್ಟ್ ಡಿಫೆಂಡರ್ ಫೈರ್ ವಾಲ್, ಸೊ ಇದು ಆನ್ ಅಲ್ಲಿ ಇದೆ. ಸೊ ಇದು ಆನ್ ಅಲ್ಲೇ ಇರಬೇಕು. ಸೊ ಲೆಟ್ ಇಟ್ ಬಿ ಆನ್. ಸೊ ಸಮ್ ಟೈಮ್ಸ್ ಇದು ಏನಾದ್ರೂ ಆಫ್ ಅಲ್ಲಿ ಇದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಫೈರ್ ವಾಲ್ ವಿಂಡೋಸ್ ಸೆಕ್ಯೂರಿಟಿ ಡ್ಯಾಶ್ ಬೋರ್ಡ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಈ ಆಪ್ಷನ್ ಗಳನ್ನ ನೀವು ಟರ್ನ್ ಆನ್ ಮಾಡಬೇಕಾಗುತ್ತೆ. ಇದು ಇವಾಗ ಟರ್ನ್ ಆನ್ ಆಗಿದೆ. ಸೊ ಅದು ಹಾಗೆ. ಅದೇ ರೀತಿ ರಿಮೋಟ್ ಮ್ಯಾನೇಜ್ಮೆಂಟ್ ಇದು ಎನೇಬಲ್ ಆಗಿದೆ. ಸೊ ಇದು ಕೂಡ ಡಿಸೇಬಲ್ ಏನಾದ್ರೂ ಆಗಿದ್ರೆ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಇದನ್ನ ಎನೇಬಲ್ ಮಾಡಬೇಕಾಗುತ್ತೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಸೊ ನೀವು ಬೇರೆ ಸಿಸ್ಟಮ್ ಇಂದ ಈ ಸರ್ವರ್ ನ ನೀವು ಆಕ್ಸೆಸ್ ಮಾಡೋಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯು ಮೈಟ್ ನಾಟ್ ಏಬಲ್ ಟು ಮ್ಯಾನೇಜ್ ದಿಸ್ ಕಂಪ್ಯೂಟರ್ ರಿಮೋಟ್ಲಿ ಫ್ರಮ್ ಎ ಡಿಫ್ರೆಂಟ್ ಲೋಕಲ್ ಸಬ್ನೆಟ್ ಬಿಕಾಸ್ ಆಫ್ ಫೈರ್ ವಾಲ್ ಸೆಟ್ಟಿಂಗ್. ಸೊ ನೀವೇನಾದ್ರೂ ಇದನ್ನ ಡಿಸೇಬಲ್ ಮಾಡಿದ್ರೆ ನೀವು ರಿಮೋಟ್ ತಗೊಳ್ಳಿಕ್ಕೆ ಆಗಲ್ಲ. ಸೊ ರಿಮೋಟ್ ಡೆಸ್ಕ್ಟಾಪ್ ಇದು ಕೂಡ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ನೀವು ಇದನ್ನ ಎನೇಬಲ್ ಮಾಡಬಹುದು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಹೇಗೆ ಎನೇಬಲ್ ಮಾಡೋದು ಅಂತ ನೋಡಬಹುದು. ಅದೇ ರೀತಿ NIC ಟೀಮಿಂಗ್ ಕೂಡ ಮುಂದಿನ ಬರೋ ವಿಡಿಯೋದಲ್ಲಿ ನಾನು ಹೇಗೆ NIC ಟೀಮಿಂಗ್ ನ ಎನೇಬಲ್ ಮಾಡೋದು ಅಂತ, ಅದ್ರ ಯೂಸ್ಫುಲ್ ಏನು ಅಂತ ಹೇಳ್ತೀನಿ. ಸೊ ಮೇನ್ ಆಗಿ ಈಥರ್ನೆಟ್. ಸೊ ನಾವು ವಿಂಡೋಸ್ ಸರ್ವರ್ ಡಿಫಾಲ್ಟ್ ರೌಟರ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ ಇದಕ್ಕೆ ನೋಡಿ ಇಲ್ಲಿ, ಸೊ ಇದು ಆಟೋಮೆಟಿಕ್ ಆಗಿ ನಮ್ಗೆ IP ಅಡ್ರೆಸ್ ಅಸೈನ್ ಆಗಿರುತ್ತೆ. ನಮ್ ಡಿಫಾಲ್ಟ್ ರೌಟರ್ ಮುಖಾಂತರ ಇದಕ್ಕೆ ಅಸೈನ್ ಆಗಿರುತ್ತೆ. ಸೊ ರೈಟ್ ಕ್ಲಿಕ್ ಮಾಡಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಇಲ್ಲಿ DHCP ಎನೇಬಲ್ಡ್. ಇದು ನಮ್ಮ ಡೈರೆಕ್ಟ್ ನಮ್ಮ ರೌಟರ್, ನಮ್ಮ ಏನ್ ರೌಟರ್ ಇದೆ ಅದರಿಂದ ಅಸೈನ್ ಆಗಿರೋ IP ಅಡ್ರೆಸ್ ಡೀಟೇಲ್ಸ್ ಇದು ನೋಡಿ. ಇಲ್ಲಿ IPv ಅಡ್ರೆಸ್, ನಮ್ಮ IP ಅಡ್ರೆಸ್ ಅಸೈನ್ ಆಗಿದೆ. ಅದೇ ತರ ಸಬ್ನೆಟ್ ಮಾಸ್ಕ್, ಸೊ ಮತ್ತೆ ಗೇಟ್ವೇ ಈ ತರ ಅಸೈನ್ ಆಗಿದೆ. ಸೊ ಇದು ನಮ್ಗೆ ಎವ್ರಿ ಟೈಮ್ ನಾವು ಲಾಗಿನ್ ಆದಾಗ ಇದು ಚೇಂಜಸ್ ಆಗುತ್ತೆ. ನೀವು ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಏನಂದ್ರೆ, ಯಾವಾಗ್ಲೂ ಸರ್ವರ್ ಗಳಿಗೆ ನಾವು ಮ್ಯಾನ್ಯುಯಲ್ ಆಗಿ IP ಅಡ್ರೆಸ್ ನ ಅಸೈನ್ ಮಾಡಬೇಕಾಗುತ್ತೆ. ನಾವು ಅದು ಚೇಂಜಸ್ ಆಗಬಾರ್ದು, ಅದು ಸ್ಟ್ಯಾಟಿಕ್ ಆಗಿರ್ಬೇಕು. ಸೊ ಯಾವಾಗ್ಲೂ ಒಂದೇ IP ಅಡ್ರೆಸ್. ಈ ವಿಡಿಯೋದಲ್ಲಿ ನಾವು ಇದೆಲ್ಲಾನು ಚೇಂಜಸ್ ಮಾಡುವ. ಅದೇ ರೀತಿ ನಮ್ಮ ಟೈಮ್ ಝೋನ್ ನೋಡಿ, ಇಲ್ಲಿ ಟೈಮ್ ಝೋನ್ ಇದು US ಅಂಡ್ ಕೆನಡಾ ಈ ತರ ತೋರಿಸ್ತಾ ಇದೆ. ಸೊ ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಸೊ ನಾವ್ ಏನ್ ಮಾಡುವ, ಇದನ್ನ ಚೇಂಜಸ್ ಮಾಡುವ. ಸೊ ಫಸ್ಟ್ ನಾವು ಕಂಪ್ಯೂಟರ್ ನೇಮ್ ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡುವ. ಸೊ ನಾವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಕಂಪ್ಯೂಟರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವ್ ಏನ್ ಮಾಡುವ ಅಂತ ಹೇಳಿದ್ರೆ, ಇದು ಡೊಮೈನ್ ಕಂಟ್ರೋಲರ್ ಅಂತ ಟ್ರೈ ಮಾಡುವ. ಇದು ಒಂದು ಡೊಮೈನ್, ಇದೊಂದು DC, ಇದು ಡೊಮೈನ್ ಕಂಟ್ರೋಲರ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ನೇಮ್ ನ ಚೇಂಜ್ ಮಾಡುವ. ನೋಡಿ ಆಲ್ರೆಡಿ ಇಲ್ಲಿ WIN ಅಂತ ತೋರಿಸ್ತಾ ಇದೆಯಲ್ಲ, ಇದನ್ನ ನಾವು ಚೇಂಜ್ ಮಾಡುವ ನಮಗೆ. ಸೊ ನಾವು ಇದನ್ನ ITK-DC01 ಅಂತ ಕೊಡುವ. ಸೊ ITK ಅಂತ ಹೇಳಿದ್ರೆ IT ಇನ್ ಕನ್ನಡ. ಸೊ -DC ಅಂದ್ರೆ ಡೊಮೈನ್ ಕಂಟ್ರೋಲರ್ 1 ಅಂತ ಕೊಡುವ. ಕ್ಲಿಕ್ ಆನ್ ಓಕೆ. ಸೊ ನಿಮ್ಗೆ ಯಾವ ತರ ಬೇಕೋ ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ರೀಸ್ಟಾರ್ಟ್ ಕೇಳುತ್ತೆ. ಸೊ ನಾವು ಕ್ಲೋಸ್ ಕೊಟ್ಟು ರೀಸ್ಟಾರ್ಟ್ ಲೇಟರ್ ಅಂತ ಕೊಡುವ. ಇನ್ನು ನಮ್ಗೆ ತುಂಬಾ ಆಪ್ಷನ್ ಚೇಂಜ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಫೈರ್ ವಾಲ್ ಆನ್ ಅಲ್ಲೇ ಇದೆ. ಸೊ ಇದು ಲೆಟ್ ಇಟ್ ಬಿ ಆನ್. ಸೊ ಅದೇ ರೀತಿ ಸೊ ನೆಕ್ಸ್ಟ್ ನಾವು ಈಥರ್ನೆಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ತರ ತೋರಿಸುತ್ತೆ ನೋಡಿ. ಸೊ ನಾವು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮಗೆ IPv4 ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ obtain an IP ಅಡ್ರೆಸ್ ಆಟೋಮೆಟಿಕ್ಲಿ. ಸೊ ಈ ಆಪ್ಷನ್ ಟರ್ನ್ ಆನ್ ಆಗಿದ್ರೆ ಆಟೋಮೆಟಿಕ್ಲಿ ಇದು ನಮ್ಮ ರೌಟರ್ ಇಂದ ಅಸೈನ್ ಆಗುತ್ತೆ. ಸೊ ನಮಗೆ ಬೇಡ, ನಮಗೆ ಸರ್ವರ್ಗೆ ಮ್ಯಾನ್ಯುಯಲ್ IP ಅಸೈನ್ ಮಾಡಬೇಕು. ಸೊ ಯೂಸ್ ದ ಫಾಲೋಯಿಂಗ್ IP ಅಡ್ರೆಸ್. ಸೊ ನಾವೇನ್ ಮಾಡುವ, ಮ್ಯಾನ್ಯುಯಲ್ ಆಗಿ ಇದು ಮಾಡುವ. ಒಂದು ಮ್ಯಾನ್ಯುಯಲ್ IP ಕೊಡ್ತೀನಿ, IP ಅಡ್ರೆಸ್ ಕೊಡ್ತೀನಿ 192.168.1.10 ಅಂತ ಕೊಡ್ತೀನಿ ನಾನು. ಸೊ ಅದೇ ರೀತಿ ನಾವು ಸಬ್ನೆಟ್ ಮಾಸ್ಕ್ಗೆ ನಾವು ಟ್ಯಾಬ್ ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 255.255.255.0 ಅನ್ನು ತಗೊಳುತ್ತೆ. ಸೊ ಡಿಫಾಲ್ಟ್ ಗೇಟ್ ವೇನ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ರೌಟರ್ದು IP ಅಡ್ರೆಸ್ ನಾನು ಕೊಡ್ತೀನಿ, ನಾನು 31.31.1. ಎಸ್. ಸೊ DNS ಸರ್ವರ್ ನಮ್ ಇನ್ನೂ DNS ಸರ್ವರ್ ಆಕ್ಟಿವೇಟ್ ಆಗಿಲ್ಲ. ಸೊ ನಾವೇನ್ ಮಾಡುವ, ಗೂಗಲ್ದು ಡಿಫಾಲ್ಟ್ IP ಅಡ್ರೆಸ್ ನ DNS ಸರ್ವರ್ ನ
ಇಲ್ಲಿಗೆ ಹಾಕುವ, ಅದು 8.8.8.8. ಸೊ ಆಲ್ಟರ್ನೇಟ್ DNS ಸರ್ವರ್ನ ನಾವು ಗೇಟ್ವೇ, ನಮ್ಮ ರೌಟರ್ ಗೇಟ್ವೇನೆ ಎಂಟರ್ ಮಾಡುವ. ಸೊ 31. ಸೊ ಇದು ನಮ್ಮ ಮ್ಯಾನ್ಯುವಲ್ ಆಗಿ ನಾವು IP ಅಡ್ರೆಸ್ ನ ನಮ್ಮ ಸರ್ವರ್ಗೆ ಅಸೈನ್ ಮಾಡೋ ರೀತಿ. ಸೊ ಲೆಟ್ಸ್ ಕ್ಲಿಕ್ ಓಕೆ. ನೋಡಿ ಇಲ್ಲಿ warning, the default gateway is not on the same network segment subnet that is defined by the IP address and subnet mask. Do you want to save the configuration? Yes. ಸೊ ನೋಡಿ ಇಲ್ಲಿ ಮ್ಯಾನ್ಯುವಲ್ ಆಗಿ ಅಸೈನ್ ಆಗಿದೆ. ನಾವು ಈ ಇನ್ನೊಂದು ಆಪ್ಷನ್ ನ ಇಲ್ಲಿ ಡಿಸೇಬಲ್ ಮಾಡಬೇಕಾಗುತ್ತೆ, ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6. ಇದು ನಮ್ಗೆ ಬೇಡ. ಸೊ ನಾವು ಅನ್ಚೆಕ್ ಮಾಡಿ ಓಕೆ ಮಾಡುವ. ಸೊ ಇವಾಗ ನಾವು ಇದನ್ನ ಕ್ಲೋಸ್ ಕೊಟ್ಟು ನೆಕ್ಸ್ಟ್ ಟೈಮ್ ಝೋನ್ ನ ಚೇಂಜ್ ಮಾಡೋಕೆ ಟ್ರೈ ಮಾಡುವ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಚೇಂಜ್ ಟೈಮ್ ಝೋನ್ ಅನ್ನೋ ಆಪ್ಷನ್ ಇದೆ. ಸೊ ಚೇಂಜ್ ಟೈಮ್ ಝೋನ್. ಸೊ ಇಲ್ಲಿ ನಮಗೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ ನಮ್ಮ ಇಂಡಿಯಾದ್ದು ಟೈಮ್ ಝೋನ್ ನ ಚೇಂಜ್. ಸೊ ನೋಡಿ ಇಲ್ಲಿ ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನ್ಯೂ ಡೆಲ್ಲಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಮ್ಮ ಟೈಮ್ ಝೋನ್ ಪ್ರಕಾರ ಸೆಟ್ ಆಗುತ್ತೆ. ಸೊ ಇಷ್ಟು ಬೇಸಿಕ್ ಅಂದ್ರೆ ನೋಡಿ ಇನ್ಸ್ಟಾಲ್ ಮೆಮೊರಿಗಳು ತೋರಿಸುತ್ತೆ, ಮತ್ತೆ ಡಿಸ್ಕ್ ಸ್ಪೇಸ್ ಏನಿದೆ ಅಂತಾನು ತೋರಿಸುತ್ತೆ. ಸೊ ಇದಾದ್ಮೇಲೆ ನಾವು ಸ್ವಲ್ಪ ಮಿನಿಮೈಸ್ ಮಾಡಿದ್ಮೇಲೆ ನಮಗೆ ನೋಡಿ ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ವಿಂಡೋಸ್ ಸರ್ವರ್ 2022 ಸ್ಟ್ಯಾಂಡರ್ಡ್ ಇವ್ಯಾಲ್ಯೂಯೇಷನ್ ವಿಂಡೋಸ್ ಲೈಸೆನ್ಸ್ ವ್ಯಾಲಿಡ್ ಫಾರ್ 175 ಡೇಸ್. ಸೊ ನಮಗೆ ಬೈ ಡಿಫಾಲ್ಟ್ ಆಗಿ ಮೈಕ್ರೋಸಾಫ್ಟ್ ಅವರು ಇದನ್ನ ಟ್ರಯಲ್ ಪೀರಿಯಡ್ ಆಗಿ ಕೊಟ್ಟಿರ್ತಾರೆ. ಸೊ 175 ಡೇಸ್ ವರೆಗೂ ಇದು ಆಕ್ಟಿವೇಶನ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ನಾವು ಇದ್ರ ಮೇಲೆ ವರ್ಕ್ ಮಾಡಕ್ಕೆ ಆಗಲ್ಲ. ಸೊ ನಾವು ಆಕ್ಟಿವೇಶನ್ ಕೀನ ಪರ್ಚೇಸ್ ಮಾಡಿ ಇದನ್ನ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ಇದು ಟ್ರಯಲ್ ಪೀರಿಯಡ್ ಆಗಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಆಯ್ತು. ಸೊ ನಾವು ಇವಾಗ ಬೇಸಿಕ್ ಕಾನ್ಫಿಗರೇಷನ್ ಎಲ್ಲ ಚೇಂಜ್ ಮಾಡಿ ಆಯ್ತು. ಸೊ ಲೆಟ್ಸ್ ರೀಬೂಟ್ ಅವರ್ ಸರ್ವರ್. ರೀಸ್ಟಾರ್ಟ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇವಾಗ ರೀಸ್ಟಾರ್ಟ್ ಆಗಿದೆ. ನಾವು ಇವಾಗ ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಮುಖಾಂತರ ಲಾಗಿನ್ ಆಗುವ. ಸೊ ನಾವು ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಆಗಿದ್ದೀವಿ. ಇವಾಗ ಆಟೋಮೆಟಿಕ್ ಆಗಿ ನಮಗೆ ವಿಂಡೋಸ್ ಮ್ಯಾನೇಜರ್ ಡ್ಯಾಶ್ ಬೋರ್ಡ್ ಗೆ ಕರ್ಕೊಂಡು ಹೋಗುತ್ತೆ. ಸೊ ಇದು ಸರ್ವರ್ ಮ್ಯಾನೇಜರ್ ಡ್ಯಾಶ್ ಬೋರ್ಡ್. ಅದೇ ರೀತಿ ನಾವು ಲೋಕಲ್ ಸರ್ವರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಮ್ದು ಕಂಪ್ಯೂಟರ್ ನೇಮ್ ಚೇಂಜ್ ಆಗಿದೆ. ಅದೇ ರೀತಿ ನಮ್ಗೆ ನಮ್ಮ IP ಅಡ್ರೆಸ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ IP ಅಡ್ರೆಸ್ ಚೇಂಜ್ ಆಗಿದೆ. ಅದೇ ರೀತಿ ನಮ್ಮ ಟೈಮ್ ಝೋನ್ ಕೂಡ ಚೇಂಜ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬಾಯ್. See you in next video.